ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಬಂಧುಗಳೇ, ಈ ದಿನ ತಾರೀಕು 15/6/2025. ಇವತ್ತು ರವಿವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚೌತಿ ದಿನ. ಈ ದಿನ ಶ್ರವಣ ನಕ್ಷತ್ರ ಇದೆ. ಈ ದಿನ ಮಿಥುನ ಸಂಕ್ರಮಣನೂ ಕೂಡ ಇದೆ. ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಅಂದರೆ, ಎಲ್ಲ ನನ್ನ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ತಂದೆಯರಿಗೆ ನಿಮಗೆ ಕೋಟಿ ಕೋಟಿ ನಮನಗಳು. ಈ ದಿನ ತಂದೆಯ ದಿನಾಚರಣೆಯನ್ನು ಆಚರಿಸ್ಕೊತಾ ಇದ್ದೀರಿ. ಎಲ್ಲರಿಗೂ ಒಂದು ಕನಸಿದೆ, ಮಕ್ಕಳ ಮೇಲೆ ನಾವು ಅವ್ರನ್ನ ಉನ್ನತವಾದ ಸ್ಥಾನಕ್ಕೆ ತೊಗೊಂಡೋಗ್ಬೇಕು, ಅವ್ರನ್ನ ಸಮಾಜದಲ್ಲಿ ಒಳ್ಳೆಯ ಸಮಾಜಮುಖಿಯಾಗಿ ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬ ತಂದೆಯವರ ಕರ್ತವ್ಯ ಇದೆ. ತಾಯಿ 9 ತಿಂಗಳು ಹೊಟ್ಟೆ ಒಳಗಡೆ ಎತ್ತು ಸಾಕಿದ್ರೆ ತಂದೆ ಹೆಗಲ ಮೇಲಿಟ್ಟು ಸಾಕ್ತಾನೆ. ನನ್ನ ಮಗ ಹಿಂಗೇ ಇರಬೇಕು, ನನ್ನ ಮಗಳು ಇದೇ ಥರ ಬೆಳಿಬೇಕು, ನನಗೆ ಇದೇ ಥರ ಆಗಬೇಕು, ಸಮಾಜದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿ ಆಗಬೇಕು ಅಂತ ತುಂಬ ಸಂಕಲ್ಪ ಇಟ್ಕೊಂಡಿರ್ತಾರೆ. ಆ ನನ್ನ ತಂದೆ ತಾಯಿಯರಿಬ್ಬರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ದಿನ ಶುಭಕಾಲ ಬಂದು 7:30ರಿಂದ 9 ಗಂಟೆವರೆಗೂ ಮತ್ತು 1:30ರಿಂದ 3 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಯವರಿಗೆ ಯಾವ ರೀತಿಯ ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿಭ್ಯೋ ಚ ರಾಹುವೇ ಕೇತುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ 12 ರಾಶಿಯವರಿಗೆ, ಮೊದಲನೇದೇ ಮೇಷರಾಶಿಯವರಿಗೆ ಒಳ್ಳೆತನ ಆಗ್ತಕ್ಕಂಥದ್ದು, ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಭಕ್ತಿ ಪ್ರಧಾನವಾಗಿ ನಡ್ಕೊಳ್ತಕ್ಕಂಥ ದಿನ ಈ ದಿನ. ವೃಷಭ ರಾಶಿಯವರಿಗೆ ದೃಢತೆ ಸಂಕಲ್ಪದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ. ಮಿಥುನ ರಾಶಿಯವರಿಗೆ ತೃಪ್ತಿಯಾಗಿರ್ತಕ್ಕಂಥ ದಿನ ಈ ದಿನ. ಒಂಥರ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಸಿಗ್ತಕ್ಕಂಥ ದಿನ ಈ ದಿನ. ಕಟಕ ರಾಶಿಯವರಿಗೆ ಮಹತ್ತರವಾಗಿರ್ತಕ್ಕಂಥ ಒಂದು ಕೆಲಸವನ್ನು ನಡೆಯುತ್ತೆ ಈ ದಿನ. ಸ್ವಲ್ಪ ಜಾಗೃತಿಯಾಗಿರಿ, ಒಳ್ಳೆ ಕೆಲಸ ನಡೆಯುತ್ತೆ, ಚೆನ್ನಾಗಿರಿ. ಸಿಂಹರಾಶಿಯವರಿಗೆ ಸಹಕಾರದ ದಿನನೇ ಅಂತ ಅನ್ನಬಹುದು. ಬೇರೆಯವರು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ ನಿಮಗೆ. ಕನ್ಯಾ ರಾಶಿಯವ್ರಿಗಂತೂ ಉತ್ತಮ ಫಲವನ್ನು ಸಿಗ್ತಕ್ಕಂಥ ದಿನ ಈ ದಿನ. ತುಲಾ ರಾಶಿಯವ್ರಿಗಂತೂ ಒಳ್ಳೆ ನಡವಳಿಕೆಯಿಂದ, ಒಳ್ಳೆಯ ಗುಣದಿಂದ ನೀವು ಮೇಲೆ ಬರ್ತೀರ ಈ ದಿನ. ವೃಶ್ಚಿಕ ರಾಶಿಯವ್ರಿಗೆ ನೀವು ಮಾಡಿಟ್ಟಿದ್ದಂಥ ಕೆಲಸ ಕಾರ್ಯದಲ್ಲಿ ಉನ್ನತ ಪ್ರಗತಿ ಆಗ್ತಕ್ಕಂಥ ದಿನ ಈ ದಿನ. ಧನುಷ ರಾಶಿಯವರಿಗೆ ಈ ದಿನ ತುಂಬ ಆಲಸ್ಯ ಆಗ್ತಕ್ಕಂಥ ದಿನ ನಿಮಗೆ. ತುಂಬ ಟಯರ್ಡ್ನೆಸ್ ಆಗ್ತಕ್ಕಂಥದ್ದು, ತುಂಬ ಮನಸ್ಸಿಗೆ ನೋವಾಗ್ತಕ್ಕಂಥ ದಿನ ಈ ದಿನ. ಮಕರ ರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಜೊತೆಯಲ್ಲಿ ಕರ್ಕೊಂಡೋಗು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಒಳ್ಳೊಳ್ಳೆ ದೇವಾಲಯಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ಈ ದಿನ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಈ ದಿನ. ಕುಂಭರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ತುಂಬ ಚೆನ್ನಾಗಿದೆ ಈ ದಿನ. ಪ್ರಯತ್ನ ಪಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ. ಮೀನರಾಶಿಯವ್ರಿಗಂತೂ ಈ ದಿನ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು, ಸಾಧನೆ ತೋರಿಸ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾತ್ಮಲಯ, ಉಗೇ ಉಗೇ ಉಗೇ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.